ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಬ್ಬರದೇ ಒಂದು 3 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಅದನ್ನು ತೋರಿಸೋಣ ಅಂದ್ಬಿಟ್ಟು ತೊಗೊಂಡೆ. ಆಮೇಲೆ ರೇಟ್ ಎಷ್ಟು ತೊಗೋತೀನಿ ನಾನು, ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ ಎಷ್ಟು ರೇಟ್ ತೊಗೋಬೋದು ಇವರು, ಇಷ್ಟು ಬ್ಲೌಸ್ ಹೊಲಿತಾರೆ, ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ತೊಗೋತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ ಎಂಥವ್ರಿಗಾದ್ರೂ. ಹಾಗಾಗಿ ಇವಾಗ ನಾನು ನನ್ನ ಈ ಬ್ಲೌಸ್ಗೆ ಎಷ್ಟು ಸ್ಟಿಚ್ ಮಾಡಿರೋದಕ್ಕೆ ಏನು ಪ್ರೈಸ್ ತೊಗೋತೀನಿ ಅಂತ ಹೇಳ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಮಾಮೂಲಿ ಬ್ಲೌಸೇನೆ, ಏನು ಡಿಸೈನ್ ಏನಿಲ್ಲ, ಆದರೆ ಪೈಪಿಂಗ್ ಇಟ್ಟಿದ್ದೀನಿ, ಥ್ರೆಡ್ ಪೈಪಿಂಗು. ಇದಕ್ಕೆ ನಾನು ತೊಗೊಳ್ಳೋದು ಮಾಮೂಲಿ 350, ಒಂದು 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ ಪೈಪಿಂಗ್ ಕೊಟ್ಟಿರೋದಕ್ಕೆ, ಓಕೆನಾ. ಅಲ್ಲಿಗೆ ಇದಕ್ಕೆ ನಾನು 400 ರುಪೀಸ್ ಚಾರ್ಜ್ ಮಾಡ್ತೀನಿ. ಈ ಬ್ಲೌಸ್ಗೆ ನಾನು ತೊಗೊಳ್ಳೋದು 400, ಓಕೆನಾ. ಅಂದರೆ ಸ್ಲೀವ್ಸ್ಗೂ ಮತ್ತು ನೆಕ್ಕಿಗೆಲ್ಲ ಪೈಪಿಂಗ್ ಕೊಟ್ಟಿರೋದ್ರಿಂದ 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಮತ್ತು ನೀಟಾಗಿ ಬಂದಿದೆ, ಡಿಸೈನು ಏನಿಲ್ಲ, ಮಾಮೂಲಿ ಒಬ್ಬರದೇ ಆಗಿರೋದ್ರಿಂದ ಅವ್ರೇನು ಡಿಸೈನ್ ಏನಿಲ್ಲ, ಪೈಪಿಂಗು ಅವ್ರೇನು ಹೇಳಿಲ್ಲ, ನಾನೇ ಸ್ಟಿಚ್ ಮಾಡಿರುವಂಥದ್ದು, ಓಕೆನಾ. ಅವ್ರೇನು ಪೈಪಿಂಗ್ ಕೊಡಿ ಹಾಕ್ಕೊಡಿ ಅಂತ ಏನು ಕೇಳಿರಲಿಲ್ಲ, ನಾನೇ ಅದಕ್ಕೆ ಸ್ಟಿಚ್ ಮಾಡಿರುವಂಥದ್ದು. ಇಲ್ಲೊಂದು ಐ ಮಾಡಬೇಕು, ನಾನು ಮಿಷಿನಲ್ಲಿ ಐ ಮಾಡಿರೋದ್ರಿಂದ ಇಲ್ಲೊಂದು ಎಕ್ಸ್ಟ್ರಾ ಐ ಮಾಡ್ತೀನಿ, ಯಾಕಂದರೆ ಲೂಸ್ ಗೀಸ್ ಆದರೆ ಇಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ಇದಕ್ಕೆ ಮಾಡಿದ್ದೀನಿ. ಇದು ಮರ್ತುಬಿಟ್ಟೆ. ಈ ಥರ ಇದೆ ನೋಡಿ ನೆಕ್ಕು, ಮತ್ತು 3 ಬ್ಲೌಸ್ ಒಬ್ಬರದೇನೆ ರೌಂಡ್ ನೆಕ್ಕು ಈ ಥರ ಬಂದಿದೆ, ಓಕೆನಾ. ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ನಾನು 400 ರುಪೀಸ್ ಚಾರ್ಜ್ ಮಾಡ್ತೀನಿ, ಓಕೆನಾ. ಮಾಮೂಲಿ ನಾನು ತೊಗೊಳ್ಳೋದು 350, ಇದಕ್ಕೆ ಒಂದು 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿ 400 ರುಪೀಸ್ ತೊಗೋತೀನಿ, ಓಕೆನಾ. ಪೈಪಿಂಗ್ ಇಟ್ಟಿದ್ದೀನಿ, ಹಂಗೆ ಥ್ರೆಡ್ ಪೈಪಿಂಗ್ ಇಡೋಣ ಅಂದ್ಕೊಂಡೆ, ಇದಕ್ಕೆ ಮ್ಯಾಚಿಂಗ್ ಇರಲಿಲ್ಲ, ಇದಕ್ಕೆ ಮ್ಯಾಚಿಂಗ್ ಆಗೋ ಪೈಪಿಂಗು ಇರಲಿಲ್ಲ. ಹಂಗಾಗಿ ಇದಕ್ಕೆ ನಾನು ಮಾಮೂಲಿ ಬಟ್ಟೆಯಲ್ಲೇ ತೊಗೊಂಡು ಪೈಪಿಂಗ್ ಕೊಟ್ಟಿರುವಂಥದ್ದು. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಅದರಲ್ಲೇ ಕೊಡಬೇಕಾಗುತ್ತೆ ಬಟ್ಟೆ. ಇದಕ್ಕೆ ವೈಟ್ ಕಲರ್ದಲ್ಲಿ ಕೊಡೋಣ ಅಂದ್ಕೊಂಡೆ, ಅದು ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಅದೇ ಬಟ್ಟೆಲ್ಲೇ ಪೈಪಿಂಗ್ ಕೊಟ್ಟಿದ್ದೀನಿ. ಅವ್ರೇನು ಪೈಪಿಂಗ್ ಕೊಡಿ ಇದು ಕೊಡಿ ಏನೂ ಹೇಳಿರಲಿಲ್ಲ. ಇವಾಗ ನಾನೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಕೊಟ್ಟಿರುವಂಥದ್ದು, ಓಕೆನಾ. ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು 350 ರುಪೀಸ್ ಚಾರ್ಜ್ ಮಾಡ್ತೀನಿ ನಾನು. ಈ ಬ್ಲೌಸ್ಗೆ ಬಂದುಬಿಟ್ಟು ನಾನು 350 ರುಪೀಸ್ ಚಾರ್ಜ್ ಮಾಡ್ತೀನಿ, ಓಕೆನಾ. ಮತ್ತು ಇದು ಅವ್ರದ್ದೇ, ಇದು ಅಷ್ಟೇ. ಇದೊಂಥರ ನಾನು ಆಲ್ರೆಡಿ ಇದ್ರದ್ದು ಗಮ್ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ಅಂತ ಹಾಕಿದ್ನಲ್ಲ, ಆ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ. ನಾನು ಹೇಳ್ದಂಗೆ ಇದಕ್ಕೆ ಗಮ್ಮ ಕಾಣಿಸೋದ್ರಿಂದ ಮತ್ತೆ ಎಕ್ಸ್ಟ್ರಾ ಸ್ಟಿಚ್ ಮಾಡೋಂಗಿಲ್ಲ, ಬೇಗನೆ ಸ್ಟಿಚ್ ಮಾಡ್ಬೋದು. ಆದರೆ ಗಮ್ ಹಾಕುವಾಗ ನೀಟಾಗಿ ಅಂಟ್ಕೊಳ್ಳೋ ಥರ ಹಾಕಬೇಕು. ನೀವು ಓಪನ್ ಆಗೋ ಥರ ಅಲ್ಲೊಂದು ಇಟ್ಕೊಳ್ಳೋದು, ನೀಟಾಗಿ ಕರೆಕ್ಟಾಗಿ ನಾನು ತೋರಿಸಿರೋ ಥರನೇ ಹಾಕಿದ್ರೆ ಎಲ್ಲೂ ಓಪನ್ ಆಗೋಲ್ಲ, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಗಮ್ ನೀವು ಸರಿಯಾಗಿ ಹಾಕಿಲ್ಲ ಅಂದರೆ ಓಪನ್ ಆಗುತ್ತೆ, ಓಕೆನಾ. ಇದಕ್ಕೆ ಸ್ವಲ್ಪ ಸ್ಲೀವ್ಸು ತುಂಡ ಹೇಳಿದರು, ಹಾಗಾಗಿ ಅಂದರೆ ಇದು ಮಾಮೂಲಿ ಸೀರೆ ಥರ ಇದೆಯಲ್ಲ, ಅದಕ್ಕೆ ಬೇಡ, ಸ್ವಲ್ಪ ತುಂಡ ಇಡಿ ಅಂತ ಅಳತೆ ಕೊಟ್ಟಿದ್ರು, ಆ ಅಳತೆಗೆ ಹೊಲ್ದಿದ್ದೀನಿ. ಅದು 10 ಇಂಚ್ ಮೇಲೆ ಇದೆ, 10-10.5 ಇದೆ. ಇದು 7 ಇಂಚು 9 ಇಂಚು ಇಡ್ಸ್ಕೊಂಡಿದ್ದಾರೆ, ಓಕೆನಾ. ಇದಕ್ಕೂ ಅಷ್ಟೇ ಅದರಲ್ಲೇ ಪೈಪಿಂಗ್ ಕೊಟ್ಟು ಹೊಲ್ದಿದ್ದೀನಿ. ಇದಕ್ಕೂ ಅಷ್ಟೇ, ಮಾಮೂಲಿ ಸೀರೆ ಅಲ್ವಾ, ಇದು ಅದರಲ್ಲೇ ಬಂದಿತ್ತು ಪೈಪಿಂಗು, ಅಂದರೆ ಇದು ಸಪ್ರೇಟಾಗಿತ್ತು, ನಾನು ತೆಗೆದು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಸ್ಲೀವ್ಸ್ಗೆ. ಮತ್ತು ಈ ಕಡೆ ಮಾಮೂಲಿ ಇದರಲ್ಲೇ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿ, ಸಣ್ಣದಾಗಿ ನೀಟಾಗಿ ಬಂದಿದೆ ಪೈಪಿಂಗು, ಓಕೆನಾ. ಇದಕ್ಕೂ ಅಷ್ಟೇ ನಾನು ತೊಗೊಳ್ಳೋವಂಥ ಚಾರ್ಜು 350 ರುಪೀಸ್, ಓಕೆನಾ. ಸೊ ಅವ್ರಿಗೆ ಹೊಲ್ಬಿಟ್ಟು ತಗೊಂಡೋಗಿದ್ರು, ಮತ್ತೆ ಬಂದರು, ಮತ್ತೆ ತೊಗೊಂಡೋದ್ರು. ಏನಕ್ಕಪ್ಪ ಹಂಗಾಯ್ತು ಅಂದರೆ, ಇವ್ರಿಗೆ ಬೀಡ್ಸು ನಾನು ತಂದು ಹಾಕೋದು ಒಪ್ಪಲ್ಲ ಅವರು. ಇಲ್ಲಿ ಬೀಡ್ಸ್ ಇಡಬೇಕು, ನಾನು ಕೇಳಿದೆ ಬೀಡ್ಸ್ ತಂದು ಹಾಕ್ಲಂದ್ರೆ ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಅವ್ರ ಇಷ್ಟಾನುಸಾರನೇ ತರಬೇಕು ಅಂತ. ಅವರು ಇಲ್ಲ ನಾನೇ ತಂದುಕೊಡ್ತೀನಿ ಅನ್ನೋದು, ಹೋದ್ರು ಮಾರ್ತ್ಕೊಂಡು ಬರ್ತಾನೆ ಇದ್ರು, ಓಕೆನಾ. ನೋಡಿ ಇದು ಒಂಥರ ಡಿಸೈನ್ ಅಂತೂ ಸೂಪರಾಗಿದೆ, ಅಂದರೆ ಕಲರ್ ಕಾಂಬಿನೇಷನ್ ಇಲ್ಲ, ಅದಕ್ಕೆ ಇಲ್ಲಿ ಕಟ್ ವರ್ಕ್ ಬಂದು, ಆ ಕಟ್ ವರ್ಕ್ಗೂ ಲೇಸ್ ಇದು ಈ ಥರ ಉಲ್ಟಾ ತಿರುಗಿಸಿ ಟ್ಯಾಗ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಒಟ್ಟಿನಲ್ಲಿ ಡಿಸೈನ್ ಅಂತೂ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಇನ್ನೂ ಒಂದು ಬ್ಲೌಸ್ ಹೊಲ್ಕೊಟ್ಟಿದ್ದೆ ನಾನು, ಆವಾಗಲೂ ಹಂಗೇ ಬೀಡ್ಸ್ ಎಲ್ಲ ಅವರೇ ತಂದು ಕೊಡ್ತಾರೆ, ನಾವು ಹಾಕೋದು ಅವ್ರಿಗೆ ಇಷ್ಟ ಆಗೋಲ್ಲ. ಇದು ವಿ ನೆಕ್ಕಲ್ಲಿದೆ, ಮುಂದೆ ಹಿಂದೆ ಕಟ್ ವರ್ಕಲ್ಲಿದೆ, ಓಕೆನಾ. ನೋಡಿ ಮುಂದೆ ವಿ ನೆಕ್ಕು, ಪ್ರಿನ್ಸ್ ಕಟ್ಟು ಆಮೇಲೆ, ಓಕೆನಾ. ಆಮೇಲೆ ಸ್ಲೀವ್ಲೆಸ್ಸು, ಓಕೆನಾ. ಈ ರೀತಿ ಪ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಇನ್ನೂ 2 ಬ್ಲೌಸ್ ಹೊಲಿಬೇಕು ಇವ್ರದ್ದು, ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು. ಇದನ್ನು ಏನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಬೀಡ್ಸ್ ಹಾಕಬೇಕು ನೋಡಿ, ಅವರೇ ತಂದು ಕೊಟ್ಟಿದ್ದಾರೆ. ಇವಾಗ ನಾನೇ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಇದು ತಂದು ಕೊಟ್ರೆ, ಇದು ಇಲ್ಲಿ ನನಗೆ ಹೇಳ್ದೆ ಅವ್ರಿಗೆ ಸ್ವಲ್ಪ ದೊಡ್ಡದು ತಗೊಬನ್ನಿ, ಇದು ಕವರ್ ಆಗಬೇಕು, ಇಲ್ಲೇನು ನಾವು ಸ್ಟಿಚ್ ಮಾಡಿದ್ದೀವಲ್ಲ ಅದು ಓಪನ್ ಕಾಣಿಸುತ್ತೆ, ನಾವು ದೊಡ್ಡ ಬೀಡ್ಸ್ ಇಟ್ಟಾಗ ಇದು ಕವರ್ ಆಗಬೇಕು, ಆ ಥರದ್ದು ಏನಾದ್ರು ತಂದು ಕೊಡಿ ಅಂದೆ. ಇದಿತ್ತು, ಇದು ಬೇಡ ಸರಿ ಹೋಗ್ಲಿ ಬಿಡಿ ಅಂದ್ಬಿಟ್ಟು ಇಟ್ಟರು. ಇದು ಬಂದ್ಬಿಟ್ಟು ಮನೇಲೇ ಇತ್ತಂತೆ, ಯಾವಾಗಲೋ ಏನಕ್ಕೋ ತಂದಿರೋದು, ಇದನ್ನೇ ಇಡಿ ಅಂದ್ಬಿಟ್ಟು ತಂದಿದ್ದಾರೆ ನೋಡಿ, ಕರೆಕ್ಟಾಗಿ ಮ್ಯಾಚಿಂಗ್ ಆಗುತ್ತೆ, ಈ ಥರ ಇದೆ, ಓಕೆನಾ. ಈಗ ಸ್ಟಿಚ್ ಮಾಡ್ಬೇಕು ಇದನ್ನು. ಹೀಗಾಗಿ ಇವರು ಮನೇಲಿದೆ ತಂದುಕೊಡ್ತೀನಿ ಅಂತ ಹೇಳಿ ಹೋದ್ರೆ ಬರೋದೇ ಇಲ್ಲ, ಮರ್ತುಬಿಟ್ಟಿರ್ತಾರೆ. ಹಂಗಾಗಿ ಇವಾಗ ತಂದು ಕೊಟ್ಟಿದ್ದಾರೆ. ಒಳಗಡೆಗೆ ಇನ್ನೂ ಒಂದು ಬೀಡ್ಸ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಒಳಗಡೆ ಒಂದು ಬೀಡ್ಸ್ ಇಡಬೇಕು, ಇಲ್ಲಿದೆ. ಅದನ್ನು ಸ್ಟಿಚ್ ಮಾಡೋಕೆ ತೋರಿಸ್ತೀನಿ, ಅದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಬೀಡ್ಸ್ನ ಇಲ್ಲಿಟ್ಟು ಒಳಗಡೆ ಸ್ಟಿಚ್ ಮಾಡಬೇಕು, ಈ ಥರ
ಈ ಥರ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ, ಒಂಥರ ಅಂದರೆ ಅದೇ ಕಲರ್ ಆಗಿರೋದ್ರಿಂದ ಫ್ಲವರ್ ಥರ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇವರು ಆಪೋಸಿಟ್ ಕಲರ್ ಜಾಸ್ತಿ ಯೂಸ್ ಮಾಡಲ್ಲ, ಏನು ಕಲರ್ ಇರುತ್ತೆ ಅದೇ ಕಲರಲ್ಲೇ ಡಿಸೈನ್ ಮಾಡಿಸ್ತಾರೆ. ಅಂದರೆ ಬೇರೆದಕ್ಕೂ ವೇರ್ ಮಾಡ್ಬೋದು ಅಂತಲೇ ಏನೋ ಗೊತ್ತಿಲ್ಲ, ಅಂದರೆ ಹಂಗಾಗಿ ಇದು ಅವರೇ ತಂದುಕೊಟ್ಟಿರೋದು. ಆದರೆ ಇದು ಈ ಡಿಸೈನ್ ಮಾಡೋಕ್ಕೊಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ ಕಟ್ ವರ್ಕ್ ಡಿಸೈನ್ ಮಾಡಬೇಕು ಮತ್ತು ಈ ಥರ ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಬೇಕು, ಈ ಥರ ಇದು ಕವರ್ ಮಾಡಬೇಕು, ಮತ್ತು ಇಲ್ಲಿ 3 ಸ್ಟಿಚ್ ಮಾಡಬೇಕು, ತುಂಬಾ ಕೆಲಸ ಹಿಡಿಯುತ್ತೆ ಇದು. ಇದು ಇನ್ನೊಂದಕ್ಕೆ ಕೊಟ್ಟಿದ್ದಾರೆ, ಇದಕ್ಕೆ ಇದನ್ನು ಸ್ಟಿಚ್ ಮಾಡಿ ಅಂತ ಹೇಳಿದ್ರು. ಇದಕ್ಕೆ ಅದಕ್ಕೋಸ್ಕರ ಇದು ಬ್ಲೌಸ್ ಹೋಗೋದು ಬರೋದು ಆಗಿ ಪೆಂಡಿಂಗ್ ಆಗಿತ್ತು. ಇವಾಗ ಇದು ಸ್ಟಿಚ್ ಮಾಡಿಕೊಟ್ರೆ ಇದು ರೆಡಿ ಇದೆ, ಇದು ಬೀಡ್ ಸ್ಟಿಚ್ ಮಾಡಿದ್ರೆ ಆಯಿತು. ಇನ್ನೂ 2 ಬ್ಲೌಸ್ ಇದೆ, ಅದು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಅದು ಸ್ಲೀವ್ ಅವರು ಯಾವ ಥರ ಬೇಕು ಡಿಸೈನ್ ಅಂತ ಹೇಳಿ ಇದೇ ಹಿಂಗೇ ಬೇಕು ಅಂತ ಹೇಳಿ ರೆಡಿ ಮಾಡಿಸಿದ್ರು. ಆದರೆ ಒಂದು ಏನಪ್ಪ ಮಿಸ್ಟೇಕು ಅಂದರೆ ಇದಕ್ಕೆ ಬೀಡ್ಸ್ ಇಡಬೇಕು ಅಂದೆ, ಇಲ್ಲ ಇವಾಗ ಬೇಡ ಆಮೇಲೆ ಇಡ್ಸ್ಕೊತೀನಿ ಹಂಗೆ ಹೊಲ್ದು ಬಿಡಿ ಅಂತ ಹೇಳಿದ್ರು. ಇವಾಗ ಕೈಯಲ್ಲಿ ಹೊಲ್ದಿದ್ದೀನಿ, ಇವಾಗ ಮತ್ತೆ ಇದನ್ನು ಹೊಲಿಬೇಕು. ಇವಾಗ ಈ ಬಿಡ್ಸ್ ಇಡಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಲೀಫ್ ಥರ ಇದೆಯಲ್ಲ, ಇಲ್ಲೆಲ್ಲ ಲೀಫ್ ಥರ ಇದೆಯಲ್ಲ, ಇಲ್ಲಿ ಹೊಲಿರಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿಗೊಂದು ಲೇಸ್ ಹಚ್ಕೊಡಿ ಅಂತ ಹೇಳಿದ್ದಾರೆ, ಅದು ಹಚ್ಚಬೇಕು. ಹಂಗಾಗಿ ಇದೇನಾಗುತ್ತೆ ಅಂದರೆ ಇವಾಗ ಕೈಯಲ್ಲೂ ಸ್ಟಿಚ್ ಮಾಡಿದ್ದೀನಿ, ಇವಾಗ ಮತ್ತೆ ಇನ್ನೂ ಒಂದು ಸಲ ಕೆಲಸ ಮಾಡಬೇಕು. ನಾನು ಹೇಳಿದೆ ಅವ್ರಿಗೆ, ನೀವು ಏನಾರು ತಕ್ಷಣಕ್ಕೆ ಇಡ್ಸ್ಕೊತೀನಿ ಅಂದರೆ ಇಡ್ಸ್ಕೊಳ್ಳಿ, ಇಲ್ಲಾಂದರೆ ಬಿಡಿ ಅಂತ ಹೇಳಿದ್ದೆ. ಇವಾಗ ಹೊಲ್ದು ಬಿಡಿ ಅಂತ ಹೊಲಿಸ್ಬಿಟ್ರು. ಈಗ ಮತ್ತೆ ಇವಾಗ ಇಲ್ಲಿ ಬೀಡ್ಸ್ ಹೊಲಿಬೇಕಂದ್ರೆ ಇವಾಗ ಎಲ್ಲದಕ್ಕೂ ಮತ್ತೆ ನಾನು ಇವಾಗ ಡಬ್ಬಲ್ ಕೆಲಸ, ಇದು ವೇಸ್ಟ್, ಇದು ಹೊಲ್ದಿರೋದೇ ವೇಸ್ಟ್ ಇದು. ಆಮೇಲೆ ಇದೊಂದು ಬಂದು ಬಟರ್ಫ್ಲೈ ಡಿಸೈನ್ ಮಾಡಿದ್ದೀನಿ. ಅಂದರೆ ಅವ್ರು ಇದು ತೋರಿಸಿದ್ರು ಫೋಟೋ, ಆ ಫೋಟೋದಲ್ಲಿ ನೋಡ್ಕೊಂಡು ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಬಟರ್ಫ್ಲೈ ಡಿಸೈನು. ನಾನು ಇನ್ನೊಂದು ನೆನ್ನೆ ಇದರಲ್ಲಿ ಫ್ಲವರ್ ಡಿಸೈನ್ ತೋರಿಸಿದ್ನಲ್ಲ, ಆ ಥರ ಇದೂ ಒಂದು ಡಿಸೈನು. ಓಕೆನಾ. ಇದು ಒಂಥರ ಪಾಟ್ ನೆಕ್ಕು, ಮತ್ತು ಇದೂ ಅಷ್ಟೇ ಅವರೇ ಇದೆಲ್ಲ ಬೀಡ್ಸ್ ಎಲ್ಲ ತೊಗೊಬಂದು ಹಿಂಗೆ ಇಡಿ ಅಂತ ಅವರೇ ಹೇಳಿ ಇಡ್ಸಿರೋದು. ಓಕೆನಾ. ಈ ಥರ ಅವ್ರಿಗೆ ಹೆಂಗೆ ಬೇಕೋ ಆ ಥರ ಒಬ್ಬರು ಇಡ್ಸ್ಕೊತಾರೆ. ಇವಾಗ ಇದಕ್ಕೂ ಬೀಡ್ಸ್ ಹೊಲಿಬೇಕು. ಇದಕ್ಕೆ ನಾನು ಬಂದುಬಿಟ್ಟು 500 ರುಪೀಸ್ ಚಾರ್ಜ್ ಮಾಡ್ತೀನಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ಡಿಸೈನ್ ಎಲ್ಲ ಹೊಲ್ದಿದ್ದೀನಲ್ಲ, ಅದಕ್ಕೋಸ್ಕರ. ಈ ಬ್ಲೌಸ್ಗೂ ಅಷ್ಟೇ 500 ರುಪೀಸ್ ಚಾರ್ಜ್ ಮಾಡ್ತೀನಿ. ಸ್ವಲ್ಪ ಡಿಸೈನೆಲ್ಲ ಇದು ತುಂಬಾ ಕೆಲಸ ಹಿಡಿಯುತ್ತೆ. ಆಮೇಲೆ ಇದರಲ್ಲಿ ನಾವು ಅದೇ ಟ್ಯಾಗ್ ಕಟ್ತೀವಲ್ಲ, ಆ ದಾರ ಕೊಡ್ತೀನಿ ಅಂದೆ, ಅವರು ಬೇಡ ಅಂದ್ಬಿಟ್ಟು ಫ್ಯಾಬ್ರಿಕಲ್ಲೇ ಬೇಕು ಅಂತ ಮಾಡಿಸಿರುವಂಥದ್ದು ಅದೊಂದು. ಆಮೇಲೆ ಅದಕ್ಕೆ ಬೀಡ್ಸ್ಗಳೆಲ್ಲನೂ ಅವರೇ ತಂದು ಕೊಟ್ಟಿದ್ದಾರೆ, ಸ್ಟಿಚ್ ಮಾಡಿ ನೀವೇ ಅಂದ್ಬಿಟ್ಟು. ಆಮೇಲೆ ಮೊದಲು ನಾವು ತಂದಾಕ್ತೀವಿ ಅಂದರೆ ಅವ್ರು ಒಪ್ಪೋದೇ ಇಲ್ಲ, ಅವರೇ ಹುಡುಕಿ ಪಡ್ಕಿ ಎಂಥದೋ ಡಿಸೈನ್ ಆಗಿರೋ ತರ್ತಾರೆ. ಹಾಗಾಗಿ ನೀವೇ ತಂದುಕೊಟ್ಬಿಡಿ ಅಂತ ಹೇಳ್ತೀನಿ. ಇವಾಗ ಅವ್ರು ತಂದು ಕೊಟ್ಟಿದ್ದಾರೆ, ಸ್ಟಿಚ್ ಮಾಡಬೇಕು. ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಾನು. ಅದನ್ನು ಸ್ಟಿಚ್ ಮಾಡಬೇಕು. ಮತ್ತು ಅದು ಮನೇಲೇ ಇತ್ತು ಅಂದ್ಬಿಟ್ಟು ತಂದು ಕೊಟ್ಟಿದ್ದಾರೆ, ಅದು ಫ್ಲವರ್ ಡಿಸೈನು. ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಅವ್ರಿಗೆ ಹೆಂಗೆ ಬೇಕೋ ಅದಕ್ಕೆ ನಾವು ಅಂಥವ್ರನ್ನ ನಾವು ಇದು ಮಾಡೋಕ್ಕೋಗಲ್ಲ, ನೀವೇ ತಂದು ಕೊಟ್ಬಿಡಿ, ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಓಕೆನಾ. ಆ ಥರ ಆಗುತ್ತೆ ನೋಡಿ. ಇದಕ್ಕೂ ಅಷ್ಟೇ ಬೀಡ್ಸು, ಈ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡೋದು ಇವ್ರದ್ದು ಇನ್ನೂ 2 ಬ್ಲೌಸ್ ಇದೆ. ಒಂದು ಲೀಫ್ ಡಿಸೈನ್ ಹೇಳಿದ್ದಾರೆ, ಇನ್ನೊಂದೇನೋ ಡಿಸೈನ್ ಹೇಳಿದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ನೀಟಾಗಿ ಹೊಲಿಬೇಕು. ಈ ರೀತಿ ಇದೆ. ಇದು ಮಾಮೂಲಿ ಪ್ಲೇನ್ ಬ್ಲೌಸ್ಗಳು ತೋರಿಸಿದ್ನಲ್ಲ, ಇದಿಷ್ಟು. ಇದು ನನ್ನ ಹತ್ರನೇ ಹೊಲಿಸಿದ್ರು ಮೊದಲು. ಇವಾಗ ಮತ್ತೆ ನನ್ನ ಹತ್ರನೇ ಒಟ್ಟಿಗೆ ಇವತ್ತು ಸಾಯಂಕಾಲ ಊರಿಗೆ ಹೋಗ್ತಾರಂತೆ, ಈಗ ಇನ್ನೇನೋ ಬರ್ತಾರೆ, ಅದಕ್ಕೋಸ್ಕರನೇ ವೀಡಿಯೋ ಮಾಡಿಕೊಂಡೆ. ಹಾಗಾಗಿ ಇದಿಷ್ಟು ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಇದು. ಓಕೆನಾ. ನಾನು ಸ್ಟಿಚ್ ಮಾಡಿರುವ ಬ್ಲೌಸು ಮತ್ತು ಡಿಸೈನ್ಸ್. ಓಕೆನಾ. ನೋಡಿ ಈ ರೀತಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.